ಪ್ರೊಡ್ಯೂಸರ್ ಆಗಿ ಹೀರೋಯಿನ್ ಆಗೋ ಕೂಡ ಕಾಣಿಸ್ಕೊತಾ ಇದ್ದಾರೆ. ಏನು ವಿಶೇಷವನ್ನು ತಿಳಿಸ್ತೀರಾ ನಮ್ಮ ಕೋಣ ಚಿತ್ರದ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕೋಣ ತಂಡದ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನನ್ನ ಬೆಸ್ಟ್ ವಿಶಸ್. ಕೋಮಲ್ ಸರ್, ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ, ತುಂಬ ಸಂತೋಷ ಆಗ್ತಾ ಇದೆ. ತನಿಷಾ, ಹೌದು, ನಾನು ತನಿಷಾ ಬಿಗ್ ಬಾಸಲ್ಲಿ ಹತ್ತಿರ ಆಗಿದ್ದು, ಯಾಕೆಂದರೆ 3 ತಿಂಗಳು ಒಟ್ಟಿಗೆ ಇದ್ವಲ್ಲ, ಸೊ ತುಂಬ ಕ್ಲೋಸ್ ಆಗಿದ್ವಿ. ತನಿಷಾ ಬಗ್ಗೆ ಹೇಳಬೇಕು ಅಂದರೆ, ಹಠ, ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ ಹೇಳ್ತಿದ್ದಾಳೆ. ಸೊ ಆ ಹಠದಲ್ಲೇ ಬಹುಶಃ ಇವತ್ತು ಕುಪ್ಪಂಡ ಪ್ರೊಡಕ್ಷನ್ಸ್ನ ಕೂಡ ಲಾಂಚ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ತನಿಷಾ ಅವರಿಗೆ ನನ್ನ ಅಭಿನಂದನೆಗಳು, ಹಾಗೆ ನನ್ನ ಬೆಸ್ಟ್ ವಿಶಸ್. ಹಾಗೂ ತಂಡಕ್ಕೆ, ಕೋಣ ತಂಡಕ್ಕೆ ಚಿತ್ರ ಚೆನ್ನಾಗಿ ಬರಲಿ, ಮೂಡ್ ಬರಲಿ. ಏಕೆಂದರೆ ನಾನು ಕೋಣ ಅಂದ ತಕ್ಷಣ, ಕೋಮಲ್ಸ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಕಾಮಿಡಿ ಟಚ್ ಇರುತ್ತೇನೋ ಹಾಗೆ ಹೀಗೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದೆ, ನಿಜವಾಗ್ಲೂ ಕ್ಯೂರಿಯಸ್ ಹೊಡ್ತಾ ಇದೆ, ಏನಿರಬಹುದು ಕೋಣ ಟೈಟಲ್ಗೂ ಈ ಪೋಸ್ಟರ್ಗೂ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೋಗ್ತಾ ಇದೆ. ಸೊ ಹಾಗೆ ಚಿತ್ರ ಚೆನ್ನಾಗಿ ಮೂಡ್ ಬರಲಿ, ಕರ್ನಾಟಕದ ಜನತೆಗೆ ಇಷ್ಟ ಆಗುವಂಥ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಹಾರೈಸ್ತಿದ್ದೀನಿ. ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ, ಕೋಣ ಟೀಮ್ಗೆ ನನ್ನ ಬೆಸ್ಟ್ ವಿಶಸ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ತನಿಷಾ ಇವತ್ತು ಇಲ್ಲ, ಐ ಆಮ್ ಸರ್ಪ್ರೈಸ್ಡ್. ಅವರೇ ತಡವಾಗಿ ಬರ್ತಾ ಇದ್ದಾರೆ. ಇಟ್ಸ್ ಓಕೆ. ಪ್ರೊಡ್ಯೂಸರ್ ಲೇಟಾಗಿ ಬರ್ತಿದ್ದಾರೆ, ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಹಾಗಾಗಿ ತನಿಷಾಗೂ ಕೂಡ ಆಲ್ ದ ಬೆಸ್ಟ್. ಅವರ ತಂಡ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು, ಒಳ್ಳೆಯದಾಗಲಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.